ಮೊದಲನೇದಾಗಿ ಈ ಡಾಕ್ಟರ್ ಬೋರೇಗೌಡರು 26 ನಂತರ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡೋದು ಇದು ಆಶ್ಚರ್ಯ. ಆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇಷ್ಟೊಂದು ಬಲವಾಗಿ ಆಟ ಆಡ್ತಿದ್ದು ಆಶ್ಚರ್ಯ. ಅದ್ರ ಜೊತೆಗೆ ಸಾಕು ಹೇಳ್ತಾ ಅವ್ರು ಇಬ್ಬರು ಅದೇನ್ ಯಾವ್ದು ಮಾಡಿದಾರೋ ಮಾಯ ಮಂತ್ರ ಹಾಕಿದಾರೆ ಅವನ್ನ ತಾವು ಬಂದು ಜೋಡಿಸ್ಕೊಂಡಿದ್ದಾರೆ. ನನಗೆ ಆಸೆ ಇರೋದು ಬಹಳಷ್ಟು ಮಾಡಬೇಕು ಈ ಸೆಕೆಂಡ್ ಇನ್ನಿಂಗ್ಸ್. ಬಹಳಷ್ಟು ಅಧಿಕಾರಿಗಳಂದ್ರೆ ಜಮೀನ್ ಇದೆ, ಆ ಮಾರ್ಗದರ್ಶನ ಅವ್ರಿಗೆ ಕೊಟ್ಟಿಲ್ಲ. ಖಂಡಿತ ಬೇಕು ಅಂದ್ರೆ ಸುತ್ತಮುತ್ತಲು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಬಹಳಷ್ಟು ಜನ ಸಹಾಯ ನಡೆದಿದ್ದಾರೆ. ಅದನ್ನ ಜೋಡಿಸಕ್ಕೆ ಮೊದಲನೇ ಪ್ರಯತ್ನ, ನೀವು ಒಳ್ಳೆ ಪ್ರಯತ್ನ, ಅದನ್ನ ತುಂಬು ಹೃದಯದ ಶುಭಾಶಯ. ಇದು ಮೊದಲನೇದು. ಎರಡನೇದು, ಅವ್ರು ಬರೋ 4 ಕಿಸ್ಕೋಗಳು ಒಂದಕ್ಕಿಂತ ಒಂದು ದೊಡ್ಡ ಮಾನಕಿಗಳು. ಈ ಹಿಂದಿಯಲ್ಲಿ ಒಂದು ಬಡ ಅಲೆ ಸಿಗೋದ್ ಬರ್ದಾಯ್ತು, ಏಕ್ ಬರ್ತಾರೆ ಹಂಗಿದೆ. ಅವು ತುಂಬಾ ಚೆನ್ನಾಗಿದೆ. ರೈಟ್ ಆನ್ ದ ಗ್ರೌಂಡ್ ಅಂತಾರಲ್ಲ, ಹಾಗೆ ರಿಯಲ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಎಂಪಿರಿಕಲ್ ಎವಿಡೆನ್ಸ್ ಬೇಸ್ಡ್. I really congratulate the history for this marvelous work based on the ground reality, with able to guide many of the young people to move forward. I deeply appreciate to publish more books, more material into the public. ಮೂರನೇದಾಗಿ ಸಮಾರಂಭ, ಇವ್ರು ಒಳ್ಳೆ ಜಾತ್ರೆನೇ ಸೇರಿಸ್ತಾರೆ. ಇಷ್ಟೊಂದು ಜನ ಸೇರಿಸಿದಾರೆ ಅವತ್ತು ಮೈಸೂರಲ್ಲಿ ಸೆಪ್ಟೆಂಬರ್ 13ನೇ ತಾರೀಕು. ಆ ಇಡೀ ಕಾರ್ಯಕ್ರಮಕ್ಕೆ, ನಿಮ್ಮೆಲ್ಲರ ಪ್ರಯತ್ನಕ್ಕೆ ನನ್ನ ಶುಭಾಶಯಗಳು ಮತ್ತು ಕಾರ್ಯಕ್ರಮ ಒಳ್ಳೆಯದಾಗಿ ಅಂತ ನನ್ನ ಕಡೆಯಿಂದ ತುಂಬು ಹೃದಯದ ಆಶೀರ್ವಾದಗಳು, ಅಭಿನಂದನೆಗಳು. ನಂದೊಂದು ಸಣ್ಣ ಸಲಹೆ ಇದೆ. ಔಟ್ ಆಫ್ ದಿ, ನೀವು ಮತ್ತು ನಿಮ್ಮ ಮಕ್ಕಳು ಒಂದಷ್ಟು ಜನ ಸೇರಿ ನೀವು ಕನ್ಸಲ್ಟೆನ್ಸಿ ಏನಾದ್ರು ಕರೀತಿ, ಗ್ರೀನ್ ಫಾರೆಸ್ಟ್ ಅಂತ ಏನಾದ್ರು ಹೇಳಿ, ಅಲ್ಲೊಂದು ಬೋರ್ಡ್ ಹಾಕಿ ನಿಮ್ಮ ವೆಬ್ಸೈಟ್ ಅಲ್ಲಿ ಹೆಚ್ಚು ಪಬ್ಲಿಷ್ ಯಂಗ್ಸ್ಟರ್ಸ್ಗೆ ಅಥವಾ ಪ್ರೊಫೆಷನಲ್ಸ್ ಇನ್ ಅಗ್ರಿಕಲ್ಚರ್ ಅಥವಾ ಇವತ್ತು ಬಹಳಷ್ಟು ದಿನ ಇದ್ದವ್ರಿಗೆಲ್ಲಾನು ಇಲ್ಲಿ ಬಂದು 6 ತಿಂಗಳು ಅಥವಾ 1 ವರ್ಷ ಅಥವಾ 3 ತಿಂಗಳು ಇಂಟರ್ನ್ಶಿಪ್ ಕೊಡ್ತೀವಿ, ಇರ್ಲಿಕ್ಕೆ ಜಾಗ ಕೊಡ್ತೀವಿ, ಊಟ ಮಲಗಕ್ಕೆ ಮರದ ಕೆಳಗಡೆ ಒಂದು ಮಂಚನೂ ಹಾಕೊಡ್ತೀವಿ ಅಂತ ಹೇಳಿ ಬಹಳಷ್ಟು ಜನ ಹುಡುಕ್ತಾರೆ ವೆಬ್ಗಳಲ್ಲಿ. ಆಗ ಎಲ್ಲೂ ಸಿಗಲ್ಲ. ಕೆಲವು ಹಳ್ಳಿಗಳಿಗೆ ಹೋದ್ರೆ ಏನೂ ವ್ಯವಸ್ಥೆಗಳಿರೋದ, ಅಲ್ಲಿ ನಾರ್ಮಲ್ ಆಗಿ ಒಂದು ಟಾಯ್ಲೆಟ್ ಇರಲ್ಲ, ಹಂಗಾಗಿ ಜನನೇ ಹೋಗಲ್ಲ. ಅದಕ್ಕೆ ನಿಮ್ಮನೆ ಒಂದೇ ಒಳ್ಳೆ ವಸತಿ ಸೌಕರ್ಯ ಇದೆ, ಒಳ್ಳೆ ಊಟದ ವ್ಯವಸ್ಥೆ ಇದೆ. ಆದ್ರೆ ಅವ್ರು ಬಂದ ಮೇಲೆ 3 ತಿಂಗಳಲ್ಲಿ ಏನ್ ಕಲಿತಾರೆ, 6 ತಿಂಗಳಲ್ಲಿ ಏನ್ ಕಲಿತಾರೆ, 1 ವರ್ಷ ಏನ್ ಕಲಿತಾರೆ, ನೀವು ದಯವಿಟ್ಟು ಆ ಸಿಲೆಬಸ್ ಹಾಕಿ. ಇಂಟರ್ನ್ಶಿಪ್ ಪ್ರೋಗ್ರಾಮ್ ಸಾಧ್ಯವಾದ್ರೆ ನಾನ್ ವೇಜ್ ರೇಟು ಅಂತ ಹೇಳಲ್ಲ, ಎಷ್ಟು ಒಂದು ಮಾತು ಇಲ್ಲ, ಅವರಿಗೆ ಫೀಸ್ ಬೇಕಾದ್ರೂ ಕೇಳಿ, ಅವ್ರು ಅದು ಕೊಡಕ್ಕೂ ರೆಡಿ ಇದೆ. ಯಾಕಂದ್ರೆ ಇದು ಲರ್ನಿಂಗ್ ಇದು. ಬಟ್ ಆದ್ರೆ ಆ ಡೀಟೇಲ್ಸ್ ನಿಮ್ಮ ವೆಬ್ಸೈಟ್ ಅಲ್ಲಿ ಬರ್ಬೇಕು. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ನಾನು ಒಂದು ಕಲಿಬೇಕು ಎಲ್ಲೋ ಒಂದು ಫಾರಂ ಅಲ್ಲಿ ಅಂತ ಬರ್ಬೇಕು. ಆ ಇಂಡಿಪೆಂಡೆಂಟ್ ಬ್ರೋಷರ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್, 3 ತಿಂಗಳಲ್ಲಿ ಹೋದ್ರೆ ನಾವು ಏನ್ ಕಲಿಬಹುದು, 6 ತಿಂಗಳಾದ್ರೆ, ವರ್ಷದಾದ್ರೆ ಏನ್, ಅದು ಉಳ್ಕೊಳಕ್ಕೆ ಏನೇನು ವ್ಯವಸ್ಥೆ ಮಾಡಕ್ಕೆ ಜನ ಅವಾಗ ಸುಲಭ ಬರ್ಲಿಕ್ಕೆ ಇದೊಂದು ಒಳ್ಳೆ ಅವಕಾಶ. ನೀವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು 40 ಎಕರೆ ಇರೋವಾಗ ಅದನ್ನ ಮಾರ್ಗದರ್ಶನ ಮಾಡಕ್ಕೆ ಒಂದು ಇಂಟರ್ನ್ಶಿಪ್ ಸೆಂಟರ್ ಇರ್ಬೇಕು. 6 ಜನ ಹುಡುಕಿದ್ದಾರೆ. ಕೆಲವೊಂದು ಪ್ರಶ್ನೆಗಳಿತ್ತು, IT ಪ್ರೊಫೆಷನಲ್ಸ್ ಅಥವಾ ಬೇರೆಯವರು. ಈ ಟೈಮ್ ಅಲ್ಲಿ ವೀಕೆಂಡ್ ಅಲ್ಲಿ ಪ್ರತಿದಿನ ಮಾಡ್ಬೇಕು ಅಂತ ಆಸೆ ಬಂದ ನೋಡ್ರಿ, ಆ ನಂತರ ಮಾಡ್ಲಿ. ಇಲ್ಲ ನೀವು ಅದರಲ್ಲೇ ಪ್ರತಿ 1 ಎಕರೆ ಪ್ಲಾಟ್ ಮಾಡಿ, 1 ಎಕರೆ ಪ್ಲಾಟ್ ಮಾಡಿ, 1 ಎಕರೆ ಅದಕ್ಕೆ GS ಮ್ಯಾಪ್ ಕೂಡ ಉಳಿದ 40 ಎಕರೆ ಹೇಗಿದೆ, ನಿಮಗ್ ಕೊಡೋ ಜಾಗ ಆಯ್ತು, ನಾನು ಹೋಗಿ 1 ಎಕರೆ ಜಮೀನ್ ಮಾಡ್ತೀನಿ. ಕೊಡಿ, ಅದೊಂದು ಅವಕಾಶ ಮಾಡೋದು. ಅದನ್ನ ಇಂಗ್ಲಿಷು, ಹಿಂದಿ, ಕನ್ನಡದಲ್ಲಿ
ಅಥವಾ ಬೇರೆ ಭಾಷೆಗಳಲ್ಲೂ ಹಾಕಿ. ಇವಾಗ ಚಾಟ್ GPT ಯೂಸ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಭಾಷೆಗಳು. ತುಂಬಾ ಥ್ಯಾಂಕ್ಸ್ ಈ ಸಮಯ patience ಗೆ. Mr. Raju, ಹಾ from Manikya from family, we thank you very much. ಛೆ, ನನಗೊಂದು ಅವಕಾಶ ಮಾತಾಡಕ್ಕೆ ಬಹಳ ವರ್ಷಗಳ ನಂತರ ನಿಮ್ಮ ಮುಖದರ್ಶನಕ್ಕೆ. And we request you to come down to Mysore. ನಿಮ್ಮ ಪರಿಚಯದವ್ರನ್ನ ನೋಡ್ದಂಗೆ ಆಗ್ತದೆ, ನೋಡ್ದಂಗೆ ಆಗ್ತದೆ. And personally you can guide us, especially my children, to move forward. Thank you. Yeah. ಎಲ್ರಿಗೂ ನಮಸ್ಕಾರ.